ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಬೇಳೆನ ಉಪಯೋಗಿಸ್ಕೊಂಡು ತುಂಬಾ ಸುಲಭವಾಗಿ ಮುರುಕು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನೇ ನೀವು ಚಕ್ಲಿ ಶೇಪ್ನಲ್ಲಿ ಅಂದರೆ ರೌಂಡ್ ಆಗಿ ಮಾಡಿದ್ರೆ ಹೆಸರುಬೇಳೆ ಚಕ್ಲಿ ಅಂತನಾದರೂ ಹೇಳ್ಬೋದು. ಆದರೆ ನಾನಿವತ್ತು ಡೈರೆಕ್ಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ, ಹಾಗಾಗಿ ಹೆಸರುಬೇಳೆ ಮುರುಕು ಅಂತಲೇ ಹೇಳ್ತೀನಿ ನಾನು ಇದನ್ನು. ಇಲ್ಲಿ ನಾನು 1/3 ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ. ಮುರುಕು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆದಂಗೆ ಆಗುತ್ತೆ ಇದು. ಚಕ್ಲಿ ನೀವೇನಾದರೂ ರೌಂಡಾಗಿ ಮಾಡಿದ್ರೆ ಒಂದು 20 to 25 ಚಕ್ಲಿ ಆಗುತ್ತೆ ಇದರಲ್ಲಿ. ಜಾಸ್ತಿ ಬೇಕು ಅಂದರೆ ನಾನು ಹೇಳೋ ಅಂಥ ಮೆಷರ್ಮೆಂಟ್ಸ್ನ ಸ್ವಲ್ಪ ಅಂದರೆ ಡಬಲ್ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಜಾಸ್ತಿ ಆಗುತ್ತೆ ಚಕ್ಲಿ. ಇನ್ನೇನು ಹಬ್ಬ ಸಹ ಹತ್ತಿರ ಬರ್ತಾ ಇದೆ. ಎಲ್ಲರ ಮನೆಯಲ್ಲೂ ಈ ರೀತಿ ಸ್ನ್ಯಾಕ್ ಐಟಮ್ಸ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಸೊ ಹಾಗಾಗಿ ಸುಲಭವಾಗಿದೆ, ಖಂಡಿತ ಟ್ರೈ ಮಾಡಿ. 1/3 ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ನಲ್ಲ, ಅದನ್ನು ನೀಟಾಗಿ ವಾಶ್ ಮಾಡಿ ಅದೇ ಕಪ್ನಲ್ಲಿ 3 ಅಳತೆ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನಾನು ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಒಂದೇ ಒಂದು ವಿಸಲ್ ಸಾಕು. ಈ ಕಡೆ ಇನ್ನೊಂದು ಪಾತ್ರೆಗೆ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಬೇಕು. ಬೇಕಿದ್ರೆ ಓಂಕಾಳೆಲ್ಲ ಹಾಕೋಬೋದು, ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ. ಖಾರಕ್ಕೆ ಒಂದು ಸಣ್ಣ ಸ್ಪೂನ್ನಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅಚ್ಕಾರದ ಪುಡಿ ಹಾಕಿದ್ರೆ ಸ್ವಲ್ಪ ರೆಡ್ಡಿಶ್ ಕಲರ್ ಆಗಿ ಬರುತ್ತೆ. ಅದೇ ರೀತಿ ಈ ರೀತಿ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಈ ಮುರುಕು ವೈಟ್ ಕಲರ್ ಆಗೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಒಂದು ಹಾಕಬೇಕಾಗತ್ತೆ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. 3 ಸ್ಪೂನ್ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಇದೇ ಪ್ಲೇಸ್ನಲ್ಲಿ ನೀವು 3 ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಬಿಸಿ ಮಾಡಿ ಹಾಕ್ಬೋದು, ಅಥವಾ ಬೆಣ್ಣೆ ಇತ್ತು ಅಂದರೆ ಹಾಗೆಯೇ ಡೈರೆಕ್ಟಾಗಿ ಹಾಕಿ. ಬೆಣ್ಣೆ ಹಾಕಿದ್ರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಮೊದಲಿಗೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿ ಇರುತ್ತಲ್ವ, ಹಾಗಾಗಿ ಇದನ್ನು ಅಕ್ಕಿ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ಈ ಹಿಟ್ಟನ್ನು ಈ ರೀತಿ ಮುಷ್ಟಿ ಹಿಡಿದ್ರೆ ಒಂದುಗೂಡಬೇಕು ನೀಟಾಗಿ, ಅದು ಒಡೆದೋಗಬಾರ್ದು. ಅಷ್ಟು ಆ ರೀತಿ ನಮಗೆ ಆಗ್ತಾ ಇದೆ ಅಂದರೆ ಪರ್ಫೆಕ್ಟ್ ಹದದಲ್ಲಿ ನಾವು ಎಣ್ಣೆ ಅಥವಾ ತುಪ್ಪ ಹಾಕಿದ್ದೀವಿ ಅಂತ ಹೇಳಿ ಅರ್ಥ. ಈಗ ಹೆಸರುಬೇಳೆ ಬೇಯಿಸ್ಕೊಂಡಿದ್ನಲ್ಲ, 1 ವಿಸಲ್ ಕೊಟ್ಟು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಇರುವಾಗಲೇ ಈ ರೀತಿ ಮ್ಯಾಶ್ ಮಾಡಿಕೊಂಡು ಸಾಫ್ಟಾಗಿ ಮಾಡ್ಕೋಬೇಕು. ತೀರಾ ಈ ರೀತಿ ಬೀಟರ್ನಲ್ಲಿ ಆಗ್ತಾಯಿಲ್ಲ ಅಂದರೆ ಬೇಕಾದರೆ ಒಂದು ರೌಂಡ್ ಮಿಕ್ಸಿ ಜಾರ್ನಲ್ಲೂ ಹಾಕಿ ರಿವರ್ಸ್ ಪಲ್ಸ್ನಲ್ಲೂ ಸಹ ಇದನ್ನು ಪೇಸ್ಟ್ ಮಾಡಿ ಹಾಕ್ಕೋಬೋದು. ಹೆಸರುಬೇಳೆ 1/3 ಕಪ್ ಆಗುವಷ್ಟು ಬೇಯಿಸಿರೋದನ್ನು ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಉಪ್ಪೆಲ್ಲ ಹಾಕಿದ್ದೀನಿ, ಸೊ ಎಕ್ಸ್ಟ್ರಾ ಉಪ್ಪನ್ನು ನಾನು ಹಾಕ್ತಾಯಿಲ್ಲ. ಸ್ವಲ್ಪ ಬಿಸಿ ಇರುತ್ತೆ ಹಿಟ್ಟು, ನಿಧಾನವಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಬೇಕಿದ್ದರೆ ಸ್ಪೂನಿನ ಸಹಾಯದಿಂದನಾದರೂ ಕಲಿಸ್ಕೋಬೋದು. ಹೆಸರುಬೇಳೆ ತುಂಬ ಆರೋದಕ್ಕೆ ಬಿಡಬಾರ್ದು, ಏಕೆಂದರೆ ಇದು ತುಂಬ ಆರ್ತಾ ಇನ್ನೂ ಗಟ್ಟಿಯಾಗ್ತಾ ಹೋಗ್ಬಿಡುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಕಲಿಸ್ಬಿಟ್ರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಆ ಬಿಸಿನಲ್ಲೇ ಸ್ವಲ್ಪ ಬೆಂದಂಗೆ ಆಗುತ್ತೆ. ಆವಾಗ ಚಕ್ಲಿ ನಮಗೆ ಇನ್ನೂ ಗರಿಯಾಗಿ ಬರುತ್ತೆ. ಆದಷ್ಟು ನೀರೇನು ಹಾಕದೇ ಸ್ವಲ್ಪ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಆಯಿತು ಅಂತ ಅಂದರೆ 1 ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಅಷ್ಟೇ ಒಂದೇ 1 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಈ ಕಡೆ ಚಕ್ಲಿದು ಒರಳೇನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಹಾಗೆಯೇ ಕಲಸಿರೋ ಅಂಥ ಹಿಟ್ಟನ್ನು ಈ ರೀತಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡಿ ಚಕ್ಲಿ ಒಳಗೆ ತುಂಬಿ ಇಟ್ಕೋಬೇಕು. ಡೈರೆಕ್ಟಾಗಿ ಎಣ್ಣೆನಲ್ಲಿ ಬಿಡೋದಲ್ವಾ, ಸೊ ಏನು ಇದನ್ನು ಪ್ಲೇಟ್ ಮೇಲಾಗಲಿ ಅಥವಾ ಪೇಪರ್ ಮೇಲಾಗಲಿ ಚಕ್ಲಿನ ರೌಂಡಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ನಾನೊಂದು ಸಣ್ಣ ಪೀಸನ್ನು ಹಾಕಿ ನೋಡಿದೆ, ಚಕ್ಲಿ ಹಿಟ್ಟು ಹಾಕಿದ ಕೂಡಲೇ ಅದು ಮೇಲೆ ಬಂತು. ಆ ರೀತಿ ಆದರೆ ಚೆನ್ನಾಗಿ ಕಾದಿದೆ ಅಂಥೇಳಿ ಅರ್ಥ. ಒನ್ಸ್ ಇದು ಚೆನ್ನಾಗಿ ಕಾದ ನಂತರ ಪೂರ್ತಿ ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟೂ ಈ ರೀತಿ ಮುರುಕುಗಳನ್ನ ಅಂದರೆ ಚಕ್ಲಿನ ಒತ್ತಿ ಇಟ್ಕೊಬಿಡ್ಬೇಕು. ಇದನ್ನು ಈ ರೀತಿ ಎಣ್ಣೆಗೆ ಹಾಕ್ತಿದ್ದ ಹಾಗೆಯೇ ಸೌಟಾಡ್ಸೋಕ್ಕೆಲ್ಲ ಹೋಗಬಾರ್ದು. ಸ್ವಲ್ಪ ಸಾಫ್ಟ್ ಇರುತ್ತೆ. ಸ್ವಲ್ಪ ಅದು ಗಟ್ಟಿ ಆದ ನಂತರ ಈ ರೀತಿ ಸೌಟಿನ ಸಹಾಯದಿಂದ ಅಥವಾ ಈ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ತಿರುವು ಹಾಕ್ತಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚಕ್ಲಿ ವೈಟ್ ಕಲರ್ನಲ್ಲೇ ಇರುತ್ತೆ. ಆದಷ್ಟು ನಮಗೆ ಕ್ರಿಸ್ಪಾಗಿ ಆಗಿದೆಯೋ ಇಲ್ವೋ ಅಂತ ಅಷ್ಟಾಗಿ ಗೊತ್ತಾಗಲ್ಲ. ಇನ್ನೊಂದು ಟಿಪ್ ಏನು ಅಂದರೆ ಆ ಎಣ್ಣೆಯಲ್ಲಿ ಏನು ಗುಳ್ಳೆ ಬರ್ತಾ ಇರುತ್ತಲ್ಲ, ನೊರೆ ಅಂಶ ಎಲ್ಲ ಹೋಗಿರುತ್ತೆ. ಆವಾಗ ಚಕ್ಲಿ ನೀಟಾಗಿ ಫ್ರೈ ಆಗಿದೆ, ಒಂದು ಸ್ವಲ್ಪನೂ ಸಾಫ್ಟ್ ಇರೋದಿಲ್ಲ, ಅದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ಅರ್ಥ. ಅದನ್ನು ತೆಗೆದುಬಿಟ್ಟು ಒಂದು ಸ್ಟ್ರೈನರ್ಗೆ ಹಾಕಿ ಪೂರ್ತಿ ಎಣ್ಣೆ ಎಲ್ಲ ಹೋದ ನಂತರ ಒಂದು ಪ್ಲೇಟ್ನಲ್ಲಿ ಹಾಕೋತಾ ಸ್ಟೋರ್ ಮಾಡ್ಕೊತಾ ಹೋಗಿ.
ಅಷ್ಟೇ ತುಂಬಾ ಸುಲಭ. ಸೊ ನೆಕ್ಸ್ಟ್ ಬ್ಯಾಚ್ ಮುರುಕುಗಳನ್ನೂ ನಾನು ಅದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಮುರುಕು ಅಂತೂ ತುಂಬಾ ಚೆನ್ನಾಗಾಗಿತ್ತು, ಬಾಯಲ್ಲಿ ಹಾಕಿದ್ರೆ ಕರ್ಗೋಗ್ತಾಯಿತ್ತು ಆ ರೀತಿ ಆಗಿತ್ತು. ಕೆಲವೊಬ್ಬರಿಗೆ ಚಕ್ಲಿ ರೌಂಡ್ಗೆ ಮಾಡೋದಕ್ಕೆ ಬರಲ್ಲ, ಅಥವಾ ಮಧ್ಯ ಮಧ್ಯ ಕಟ್ಟಾಗ್ತಾ ಇದೆ ಅಂತ ಅಂದವರು ಈ ರೀತಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಸುಲಭ ಇದೆ. ಇಂಗ್ರೀಡಿಯೆಂಟ್ಸು ಅಷ್ಟೇ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸೇ. ಇದಕ್ಕೆ ಬೆಣ್ಣೆ ಬೇಕು ಅಂತೇನಿಲ್ಲ. ಉದ್ದಿನ ಬೇಳೆ ಹಿಟ್ಟನ್ನೆಲ್ಲ ಪುಡಿ ಮಾಡಿಸ್ಕೊಂಡು ಬರಬೇಕು ಮಿಲ್ನಲ್ಲಿ ಅಂತೆಲ್ಲ ಏನೂ ಇಲ್ಲ. ತುಂಬಾ ಸುಲಭವಾಗಿ ಫಟಾಫಟ್ ಅಂತ ಮಾಡಿಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ. ನೀವೂ ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಇದನ್ನು ಹಬ್ಬಕ್ಕೆ ಅಂತಲೇ ಮಾಡಬೇಕು ಅಂತೇನಿಲ್ಲ, ಮನೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ಗಾದ್ರೂ ಸ್ಕೂಲಿಗೆ ಕೊಟ್ಟು ಕಳಿಸ್ಬೋದು. ನನ್ನ ಮಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅಡುಗೆ ಮನೆಗೆ ಹೋಗಿ ತಟ್ಟೆಗೆ ಸ್ವಲ್ಪ ಹಾಕ್ಕೊಂಡು ಬರ್ತಾ ಇದ್ದಾನೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಾಯಲ್ಲಿ ಹಾಕಿದ್ರೆ ನಿಜಕ್ಕೂ ಕರ್ಗೋಗ್ತಾಯಿತ್ತು. ಕೆಲವೊಂದು ಮುರುಕುಗಳು ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟ್ ಇರುತ್ತೆ, ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಬಿಸಿ ಇದ್ದಾಗ್ಲೂ ಅಷ್ಟೇ ಗರಿಗರಿಯಾಗಿತ್ತು. ತಣ್ಣಗಾದ ನಂತರ ಅಂತೂ ಬಾಯಲ್ಲಿ ಹಾಕಿದ್ರೆ ಕರ್ಗೋಗ್ತಾಯಿತ್ತು, ಆ ರೀತಿ ಇತ್ತು. ಖಂಡಿತ ನೀವೂ ಸಹ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.